ರಾಜ್ಯ ರಾಜಕಾರಣದಲ್ಲಿ ಬಿಡದಿ ಟೌನ್ಶಿಪ್ ಸಮರ ಮತ್ತೊಂದು ಹಂತಕ್ಕೆ ಹೋಗಿದೆ. ಸದ್ಯ ಯೋಜನೆ ವಿರೋಧಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷವಾಕ್ಯದಡಿ ಜೆಡಿಎಸ್ ಕೈಗೊಂಡಿರುವ ಪಾದಯಾತ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿಯಲ್ಲಿ ಮುಕ್ತಾಯಗೊಂಡಿದೆ. ಅಲ್ಲದೆ ಮೊದಲ ದಿನದ ಪಾದಯಾತ್ರೆ ಯಶಸ್ವಿಯಾಗಿದ್ದು ಇಂದು ಬಿಡದಿಯಿಂದ ನೈಸ್ ರಸ್ತೆಯವರೆಗೂ ಪಾದಯಾತ್ರೆ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆ ಆರಂಭಿಸಿತ್ತು. ನಿನ್ನೆ ಬಿಡದಿಯ ಬೈರಮಂಗಲದಿಂದಲೇ ತೆಂಗಿನ ಸಸಿ ನೆಡುವ ಮೂಲಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಪಾದಯಾತ್ರೆಗೆ ಚಾಲನೆ ನೀಡಿದ್ರು. ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ಮತ್ತು ಸಾವಿರಾರು ರೈತರು ಭಾಗಿಯಾಗಿದ್ದು ನಿನ್ನೆ 7 ಕಿಲೋಮೀಟರ್ ಪಾದಯಾತ್ರೆ ಮಾಡಲಾಗಿದೆ. ಇಂದು ಎರಡನೇ ದಿನದ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಚಾಲನೆ ನೀಡಲಿದ್ದಾರೆ. ಎರಡನೇ ದಿನವಾದ ಇಂದಿನ ಪಾದಯಾತ್ರೆ 15 ಕಿಲೋಮೀಟರ್ ಸಾಗಲಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಮಾಹಿತಿ ನೀಡಿದರು. ಎಸ್ ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಂಬನ್ನಿ. ಬನ್ನಿ ಅವರ ಮೊದಲ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಳೋಣ. ಸರ್ ನಮಸ್ತೆ, ತಮ್ಮ ಮೊದಲ ಪ್ರತಿಕ್ರಿಯೆ. ಇವತ್ತು ಮೊದಲನೇ ದಿನದ ಪಾದಯಾತ್ರೆ ಹೆಜ್ಜೆ ಆಗ್ತಾ ಇದ್ದೀರಾ? ರೈತರಿಗೋಸ್ಕರ ಜನತಾದಳ ಪಕ್ಷ ರೈತರ ಕಷ್ಟವನ್ನ ಕಣ್ಣಾರೆ ನೋಡಿದ್ದೇವೆ. 500 ದಿನಗಳಿಗೂ ಹೆಚ್ಚು ದಿನಗಳ ಕಾಲ ರೈತಾಪಿ ವರ್ಗ ರಾಜ್ಯ ಸರ್ಕಾರಕ್ಕೆ ಈ ಯೋಜನೆ ಮಾಡಬೇಡಿ, ನಮ್ಮ ಭೂಮಿ ನಾವು ಕೊಡ್ಲಿಕ್ಕೆ ಆಗಲ್ಲ, ನೆಮ್ಮದಿಯಾಗಿ ನಾವು ಬದುಕ್ತಾ ಇದ್ದೀವಿ, ಬಿಟ್ಬಿಡಿ ನಮ್ಮನ್ನ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಇಲ್ಲಿವರೆಗೂ ತಿರುಗಿ ನೋಡಿಲ್ಲ. ಯಾವ ಚುನಾಯಿತ ಪ್ರತಿನಿಧಿಗಳು ಬಂದಿಲ್ಲ ರೈತರ ಪರವಾಗಿ. ಆ ನಿಟ್ಟಿನಲ್ಲಿ ಇವತ್ತು ರೈತರ ಜೊತೆಯಲ್ಲಿ ಕಳೆದ 500 ದಿನಗಳಿಂದ ನಿರಂತರ ಸಂಪರ್ಕವನ್ನು ಇಟ್ಕೊಂಡಿದ್ದೇವೆ. ಪ್ರತಿಯೊಂದು ಅಂಶವೂ ಕೂಡ ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಾಗಿ ರೈತರ ಜೊತೆಯಲ್ಲಿ ನಿಲ್ಲುವಂಥದ್ದು, ಅವರ ಭೂಮಿಯನ್ನು ವಾಪಸ್ ಅವ್ರಿಗೆ ಬಿಡಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಕಾನೂನಿನ ಹೋರಾಟದ ಮೂಲಕವಾದರೂ ಸರಿ ಅಥವಾ ಇವತ್ತಿನ ಈ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಫ್ರೀಡಮ್ ಪಾರ್ಕ್ವರೆಗೂ ಕೂಡ 3 ದಿನಗಳ ಕಾಲ ಈ ಪಾದಯಾತ್ರೆಯಲ್ಲಿ ನಾಡಿನಾದ್ಯಂತ ಹಲವಾರು ಜಿಲ್ಲೆಗಳಿಂದ ಅನ್ನದಾತರು ಇವತ್ತು ರೈತರ ಪರವಾಗಿ, ಈ ಭಾಗದ ರೈತರ ಪರವಾಗಿ ನಾವು ಕೂಡ ಇದ್ದೇವೆ, ರೈತರನ್ನ ಉಳಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಪಾದಯಾತ್ರೆಯ ಒಂದು ಯಶಸ್ಸಿಗೆ ಎಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಸರ್, ಮುಖ್ಯಮಂತ್ರಿಗಳ ವಿಡಿಯೋ ಸಂದೇಶವನ್ನು ಕೂಡ ತಾವು ಗಮನಿಸಿರ್ಬೋದು. ಇವತ್ತು ಬೆಳಿಗ್ಗೆ ಹಿಂದೆ 25 ಲಕ್ಷ ಏನು ನೀಡೋಕೆ ನಿರ್ಧಾರವನ್ನು ಮಾಡ್ಕೊಂಡಿದ್ರು ಕುಮಾರಸ್ವಾಮಿ ಅವರ ಅವಧಿಯಲ್ಲಿ. ಇದೀಗ ನಾವು 3 ಕೋಟಿ ಹಣವನ್ನು ನೀಡ್ತೇವೆ 1 ಎಕರೆಗೆ. ಹಾಗೇನೆ ಒತ್ತಾಯಪೂರ್ವಕವಾಗಿ ಯಾರು ಭೂಮಿನ ಪಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಏನು ಹೇಳಿ? ನೋಡಿ, ಕುಮಾರಣ್ಣನ ಕಾಲದಲ್ಲಿ ಪ್ರಾಜೆಕ್ಟು ಟೇಕ್ ಆಫೇ ಆಗಿಲ್ಲ, ದುಡ್ಡು ಕೊಡೋದಕ್ಕೆ ಪ್ರಪೋಸಲ್ ಇಟ್ಟಿದ್ರಷ್ಟೇ. ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಯಾವ ನೋಟಿಫಿಕೇಶನ್ಗಳು ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಆಗಿಲ್ಲ. ಪ್ರಿಲಿಮಿನರಿ ನೋಟಿಫಿಕೇಶನ್ ಹಿಡಿದು ಫೈನಲ್ ನೋಟಿಫಿಕೇಶನ್ವರೆಗೂ ಇತ್ತೀಚೆಗಷ್ಟೇ 5,500 ಎಕರೆಯಷ್ಟು ಭೂಮಿ ಇವತ್ತು ಫೈನಲ್ ನೋಟಿಫಿಕೇಶನ್ ನೋಡಿಸಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ. 2 ಕೋಟಿ 3 ಕೋಟಿ ಪರಿಹಾರ ಕೊಡ್ತೀವಿ ಅಂತ ಚೆನ್ನಾಗಿದೆಯಕ್ಕ, ನಮಸ್ಕಾರ ಬಾಕ ಹೇಳುವಂಥದ್ದಾದರೂ ಕೂಡ ಇಲ್ಲಿ ಯಾರು ಕೂಡ ಇವರ ದುಡ್ಡಿನ ಪರಿಹಾರಕ್ಕೆ ಅಮ್ಮ ಚೆನ್ನಾಗಿದ್ದೀರಾ ಕೈ ಕಟ್ಟೆ ಹಾಕೊಂಡು ಯಾರು ಕೂಡ ಕೂತಿಲ್ಲ. ನಮಸ್ಕಾರ ಕಣವ, ನಮಸ್ಕಾರ. ಹೌದವ, ಬನ್ನಿ ಬರವ. ರೈತರು 1 ಇಂಚು ಭೂಮಿನೂ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್, ಇದು ಒಂದು ರಾಜಕೀಯವಾದಂಥ ಒಂದು ಪ್ರಯತ್ನ. ಯಾಕೆ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈ ಭಾಗದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಾವು ಗಮನಿಸಿದ್ರೆ, ತಾವು ಹಲವು ಹೋರಾಟಗಳಲ್ಲಿ ಈ ಭಾಗದಲ್ಲಿ ಭಾಗಿಯಾಗಿದ್ರೆ ತಮಗೆ ಅಭೂತಪೂರ್ವವಾದಂಥ ಯಶಸ್ಸು ಸಿಗ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಈ ರೀತಿಯ ಹೇಳಿಕೆ ಬರ್ತಾ ಇದೆ ಅಂತ ಅನ್ಸುತ್ತಾ? ನೋಡಿ, ರಾಜ್ಯದ ಯಾವುದೇ ಭಾಗದಲ್ಲಾದರೂ ಸರಿ ರೈತರು ಸಂಕಷ್ಟದಲ್ಲಿದ್ದಾಗ, ರೈತ ವಿರೋಧಿಯಾದಂಥ ನೀತಿಗಳು ಸರ್ಕಾರಗಳು ಜಾರಿಗೊಳಿಸಿದಾಗ